ನಮಸ್ಕಾರ. ದೇಶದಲ್ಲಿ ಟೋಲ್ ಪ್ಲಾಜಾಗಳು ಇನ್ಮುಂದೆ ಇರೋದಿಲ್ವಾ? ಇನ್ಮುಂದೆ ನಾವು ಟೋಲ್ ಪ್ಲಾಜಾಗಳಲ್ಲಿ ಕಾಯೋ ಹಾಗಿರಲ್ಲ. ಯಾಕೆ ಗೊತ್ತಾ? ನಾವೆಲ್ಲ ವಾಹನಗಳಲ್ಲಿ ಫಾಸ್ಟ್ಯಾಗ್ ಅನ್ನ ಬಳಕೆ ಮಾಡ್ತಾ ಇದ್ರಲ್ಲ, ಇನ್ಮುಂದೆ ಆ ಫಾಸ್ಟ್ಯಾಗ್ ಇರೋದಿಲ್ಲ. ಕಾರಣ ಏನು? ಮತ್ತೊಂದು ವಿಚಾರ ನೀವು ಗಮನಿಸಬೇಕು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಳವಡಿಸೋದಕ್ಕೆ ಹೋಗ್ತಾ ಇರುವಂತಹ ತಂತ್ರಜ್ಞಾನ ಯಾವುದು? ಅದು ಹೇಗೆ ಕೆಲಸ ಮಾಡುತ್ತೆ? ಅದರಿಂದ ನಾವು ಹೇಗೆ ದುಡ್ಡು ಕಟ್ಟೋದು? ವಾಹನಗಳು ಮೂವ್ ಆಗೋದಕ್ಕೆ ಅದು ಎಷ್ಟು ಮಟ್ಟಿಗೆ ಸಹಕಾರಿ ಆಗಬಹುದು? ಇದೆಲ್ಲದರ ಕಂಪ್ಲೀಟ್ ಮಾಹಿತಿನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ನೋಡಿ. ನಮ್ಮ ದೇಶದಲ್ಲಿ ಜನರ ಮನಸ್ಥಿತಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಒಂದು ಮನೆಗೆ ಒಂದು ವಾಹನ ಇರಲೇಬೇಕು, ಒಬ್ಬ ಮನುಷ್ಯನಿಗೆ ಒಂದು ವಾಹನ ಇರಲೇಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕಾರಣ ಈ ಟ್ರಾಫಿಕ್ ಜಾಮ್ ಅನ್ನೋ ಸಮಸ್ಯೆಯಲ್ಲಿ ವಾಹನ ಇದ್ರೆ, ಸ್ವಂತ ವಾಹನ ಇದ್ರೆ ಆರಾಮಾಗಿ ಓಡಾಡಬಹುದು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರು ಕೂಡ ವಾಹನ ಹೊಂದಿರ್ತೀರಿ. ಸೊ ವಾಹನ ಇದ್ಮೇಲೆ ಹೈವೇಗಳಿಗೆ ಹೋಗಿರ್ತೀರಿ ಅಲ್ವಾ? ಹೈವೇಗೆ ಹೋದ್ಮೇಲೆ ಟೋಲ್ ಪ್ಲಾಜಾಗಳಲ್ಲಿ ನಿಂತಿರ್ತೀರಿ ಅಲ್ವಾ? ಬಹುತೇಕರು ಎಷ್ಟೋ ಎಮರ್ಜೆನ್ಸಿ ಕೆಲಸದ ಮೇಲೆ ಹೋಗಬೇಕಾದಾಗ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿರುತ್ತೆ. ಅಲ್ಲಿ ಕಾದು ಕಾದು ಸುಸ್ತಾಗಿರುವಂಥ ಉದಾಹರಣೆಗಳು ಕೂಡ ಕಣ್ಮುಂದೆ ಇದೆ ನೋಡಿ. ಇದೆಲ್ಲದಕ್ಕೂ ನಾಂದಿ ಹಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದ್ರೆ ಯಾವುದದು ನಿಯಮ? ಯಾವ ರೀತಿ ಈ ಟ್ರಾಫಿಕ್ ಸಮಸ್ಯೆಯಿಂದ ಕಿಲೋಮೀಟರ್ ಗಟ್ಟಲೆ ನಿಲ್ತಿದ್ವಲ್ಲ ಟೋಲ್ ಪ್ಲಾಜಾಗಳಲ್ಲಿ, ಇನ್ನು ಮುಂದೆ ನಿಲ್ಲೋ ಹಾಗಿರಲ್ವಾ? ಹಾಗಾದ್ರೆ ಹೊಸ ತಂತ್ರಜ್ಞಾನ ಯಾವುದು? ಅದರಿಂದ ಎಷ್ಟರ ಮಟ್ಟಿಗೆ ನಮಗೆ ಸಹಕಾರಿ ಆಗಬಹುದು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಪೀಠಿಕೆ ಹಾಕಿದ್ಮೇಲೆ ಬಹುತೇಕರು ಈ ಸಂಚಿಕೆ ನೋಡ್ತಾ ಇದ್ದವರಿಗೆ, ಹಾಗಾದ್ರೆ ಇನ್ನು ಮುಂದೆ ಟೋಲ್ ಪ್ಲಾಜಾಗಳು ಇರೋದಿಲ್ವಾ? ದುಡ್ಡು ಕಟ್ಟೋ ಹಾಗಿರಲ್ವಾ? ಫ್ರೀಯಾಗಿ ಓಡಾಡಬಹುದಾ? ಹೈವೇನಲ್ಲಿ ಇನ್ನು ಮುಂದೆ ಆರಾಮಾಗಿ ಓಡಾಡಬಹುದಾ? ಫ್ರೀನಾ? ಇಂತಹ ಬಹುತೇಕ ಪ್ರಶ್ನೆಗಳು ನಿಮ್ಮ ತಲೆಗೆ ಬಂದಿರುತ್ತೆ ಅಲ್ವಾ? ಖಂಡಿತ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಆದರೆ ಫ್ರೀ ಅನ್ನೋದನ್ನ ತಲೆಯಿಂದ ತೆಗೆದುಹಾಕಿ. ಟೋಲ್ ಪ್ಲಾಜಾಗಳಿರೋದಿಲ್ಲ, ಅಲ್ಲಿ ದುಡ್ಡು ಕಟ್ಟೋ ಹಾಗಿರಲ್ಲ. ಆದರೆ ಹೊಸ ತಂತ್ರಜ್ಞಾನದ ಮೂಲಕ ನೀವು ದುಡ್ಡು ಕಟ್ಟಲೇಬೇಕಾಗತ್ತೆ. ಹಾಗಾದ್ರೆ ಹೇಗಪ್ಪ ಈ ದುಡ್ಡು ಕಟ್ಟೋದು? ಇದು ಪ್ರಶ್ನೆ ಇರುತ್ತಲ್ವಾ? ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆದರೆ ಹೇಗೆ ದುಡ್ಡು ಕಟ್ಟೋದು ಅನ್ನುವಂಥ ಪ್ರಶ್ನೆಗೆ ಇನ್ನು ಮುಂದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHA ಹೊಸ ತಂತ್ರಜ್ಞಾನವೊಂದನ್ನು ಜಾರಿ ಮಾಡೋದಕ್ಕೆ ಹೊರಟಿದೆ. ಇದು ಎಲ್ಲ ರಸ್ತೆಗಳಲ್ಲಿ ಜಾರಿ ಆಗ್ಬಿಟ್ರೆ ಇನ್ಮುಂದೆ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳನ್ನು ನಿಲ್ಲಿಸೋ ಹಾಗಿರಲ್ಲ, ಟೋಲ್ಗಳಲ್ಲಿ ದುಡ್ಡು ಕಟ್ಟಬೇಕಾಗಿರಲ್ಲ. ಹೇಗಪ್ಪ ಅಂದರೆ, ಫಿಸಿಕಲ್ ಆಗಿ ನೀವು ವಾಹನಗಳನ್ನು ನಿಲ್ಲಿಸ್ಕೊಂಡು ಈ ಫಾಸ್ಟಾಗಿ ವರ್ಕ್ ಆಗ್ತಾ ಇಲ್ಲಪ್ಪ, ಫಿಸಿಕಲಿ ನಾವು ದುಡ್ಡು ಕಟ್ಟೆ ಹೋಗಬೇಕು, ಅಲ್ಲಿ ತನಕ ಇಲ್ಲಿಂದ ಮೂವ್ ಆಗಲ್ಲ ಅನ್ನುವಂಥ ಟೆನ್ಷನ್ ಇತ್ತಲ್ಲ, ಆ ಟೆನ್ಷನ್ ಎಲ್ಲ ಇನ್ಮುಂದೆ ಇರೋದಿಲ್ಲ. ಎಸ್, ನ್ಯಾಷನಲ್ ಹೈವೇ ಅಥಾರಿಟಿಯವರು GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಎನ್ನುವ ತಂತ್ರಜ್ಞಾನ ಪರಿಚಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಇದು ವಾಹನವನ್ನ ಉಪಗ್ರಹ ಆಧಾರಿತವಾಗಿ ಟ್ರ್ಯಾಕ್ ಮಾಡಿ ಎಷ್ಟು ಕಿಲೋಮೀಟರ್ ಹೆದ್ದಾರಿಯಲ್ಲಿ ವಾಹನ ಚಾಲನೆ ಆಗಿದೆ ಅನ್ನೋದನ್ನ ನಿಖರವಾಗಿ ಗುರುತು ಮಾಡಿ ಇಂತಿಷ್ಟು ಹಣ ಅಂತ ಕಟ್ ಮಾಡ್ಕೊಳ್ತಾರೆ. GNSS ತಂತ್ರಜ್ಞಾನ ಭಾರತದ ಗಗನ್ ತಂತ್ರಜ್ಞಾನದ ಮುಂದುವರೆದ ಭಾಗ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನಾವು ಈಗಾಗಲೇ ಬಳಸ್ತಾ ಇರುವ GPS ಈ ಗಗನ್ ತಂತ್ರಜ್ಞಾನದ ಭಾಗವೇ. ಈ ಹೊಸ ತಂತ್ರಜ್ಞಾನ ಇದೇ ಮೇ 1ರಿಂದ ಜಾರಿಯಾಗ್ತಾ ಇದೆ. ಬಹುತೇಕರಿಗೆ ಪ್ರಶ್ನೆ ಇತ್ತು, ಕಿಲೋಮೀಟರ್ ಗಟ್ಟಲೆ ವಾಹನಗಳಲ್ಲಿ ನಿಲ್ಲುತ್ತೆ, ಈ ಟೋಲ್ ಪ್ಲಾಜಾಗಳ ಅಂತರದಲ್ಲಿ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು, ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಇಂತಿಷ್ಟು ಹಣ ಕಟ್ಟಬೇಕಲ್ಲ, ಇದು ದುಬಾರಿ ಆಗ್ತಾ ಇದೆ, ಇದು ನಮಗೆಲ್ಲ ಹೊರೆ ಆಗ್ತಾ ಇದೆ ಅಂತ. ಆ ಕಿಲೋಮೀಟರ್, ಆ ಡಿಸ್ಟನ್ಸ್ ಜೊತೆಗೆ ಕಿಲೋಮೀಟರ್ ಗಟ್ಟಲೆ ನಿಲ್ಲುವ ವಾಹನಗಳ ಟೆನ್ಷನ್ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಈ ಹೊಸ ತಂತ್ರಜ್ಞಾನ ಜಾರಿ ಆಗಿದ್ದೇ ಆದಲ್ಲಿ ಸಾರ್ವಜನಿಕರಿಗೆ ಇನ್ನಷ್ಟು ಅನುಕೂಲ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ವಾಹನಗಳಲ್ಲಿ ಇಷ್ಟು ದಿನ ಫಾಸ್ಟ್ಯಾಗ್ ಇತ್ತಲ್ಲ, ಆ ಜಾಗದಲ್ಲಿ ಇನ್ನು ಮುಂದೆ OBU ಅಂದರೆ ಆನ್ ಬೋರ್ಡ್ ಯೂನಿಟ್ನ ಹಾಕಿಕೊಳ್ಬೇಕಾಗತ್ತೆ. ಇದು ಫಾಸ್ಟ್ಯಾಗ್ಗೆ ತುಂಬಿದಂತೆ ಹಣ ತುಂಬಬೇಕಾಗತ್ತೆ. ಆಗ ನೀವು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಿದ್ರಿ ಅನ್ನೋದನ್ನ ಆಧರಿಸಿ ಈ GNSS ತಂತ್ರಜ್ಞಾನದ ಮೂಲಕ ನಿಮ್ಮ ಖಾತೆಯಿಂದ ಅಷ್ಟು ದುಡ್ಡನ್ನ ತೆಗೆದುಕೊಳ್ಳಲಾಗುತ್ತೆ. ಆದರೆ ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದು, ಜಸ್ಟ್ ಒಂದು ಫಾಸ್ಟ್ಯಾಗು ಅಥವಾ ಟೋಲ್ ಪ್ಲಾಜಾಗಳಲ್ಲಿ ಆ ದುಡ್ಡು ಕಟ್ಟೋದಕ್ಕೆ ಒಂದಷ್ಟು ತಾಂತ್ರಿಕ ದೋಷಗಳಾಗ್ತಾ ಇತ್ತು, ಆ ಕಾರಣಕ್ಕಾಗಿ ನಾವು ಕಿಲೋಮೀಟರ್ ಗಟ್ಟಲೆ ವಾಹನ ನಿಲ್ಲಿಸ್ಕೊಂಡು ಏನೇ ಎಮರ್ಜೆನ್ಸಿ ಕೆಲಸಗಿದ್ರು ಕೂಡ ಹೋಗೋದಕ್ಕಾಗ್ತಾ ಇರಲಿಲ್ಲ, ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗ್ತಾ ಇತ್ತು ಅಂತ ಈಗ ಬಹುತೇಕರು ಪ್ರಶ್ನೆ ಮಾಡಬಹುದು, ಈ GNSS ಈ ತಂತ್ರಜ್ಞಾನ ಅಳವಡಿಸೋದು ಅಷ್ಟು ಸುಲಭನಾ? ಅಷ್ಟು ಸುಲಭವಾಗಿ ಇದು ವರ್ಕ್ ಆಗುತ್ತಾ? ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ ಅಂತ ಇಲ್ಲೂ ಒಂದಷ್ಟು ಡೌಟ್ಗಳಿದೆ. ಅದೇನಪ್ಪ ಅನ್ನೋದನ್ನ ಗಮನಿಸೋಣ. ಭಾರತದಲ್ಲಿ ಇನ್ನೂ ಸರಿಸುಮಾರು 6.61 ಮಿಲಿಯನ್ ಕಿಲೋಮೀಟರ್ ರಸ್ತೆಗಳು ಉನ್ನತೀಕರಣ ಅಥವಾ ಅಪ್ಗ್ರೇಡ್ ಮಾಡಬೇಕಾಗಿದೆ.
ಅಲ್ಲದೆ ಈವರೆಗೂ ಫಾಸ್ಟ್ಯಾಗ್ ಯೋಜನೆಯನ್ನ ಜಾರಿ ಮಾಡಿ ಅದಕ್ಕೆ ಹೊಂದಿಕೊಳ್ತಾ ಇರುವ ಸಮಯದಲ್ಲೇ ಈಗ ಮತ್ತೊಂದು ಹೊಸ ತಂತ್ರಜ್ಞಾನ ಅಳವಡಿಸ್ತಿದ್ದಾರಲ್ಲ, ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಬಹುತೇಕರು ಇದಕ್ಕೆ ವಿರೋಧ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಬಹುತೇಕರು ಪ್ರಶ್ನೆ ಮಾಡಬಹುದು, ಈ ತಂತ್ರಜ್ಞಾನ ಬರೋದ್ರಿಂದ ಅಂದ್ರೆ GNSS ತಂತ್ರಜ್ಞಾನ ಅಳವಡಿಕೆ ಆಗಿದ್ದೇ ಆದಲ್ಲಿ ನಮ್ಮ ಖಾಸಗಿತನಕ್ಕೆ ಧಕ್ಕೆ ಆಗಲ್ವಾ ಅಂತ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಟೋಲ್ ಪ್ಲಾಜಾಗಳಲ್ಲಿ ಫಿಸಿಕಲ್ ಆಗಿ ದುಡ್ಡು ಕಟ್ಟಿ ಅಥವಾ ಫಾಸ್ಟ್ಯಾಗ್ ಮೂಲಕ ನಾವು ದುಡ್ಡು ಕಟ್ಟಿ ಅಲ್ಲಿಂದ ಮೂವ್ ಆಗ್ತಾ ಇದ್ವಿ. ಈ ತಂತ್ರಜ್ಞಾನದಿಂದ ನಾವು ಹೇಗಪ್ಪ ಅಂದ್ರೆ ವೆಹಿಕಲ್ ಎಲ್ಲಿಂದ ಎಷ್ಟು ದೂರ ಪ್ರಯಾಣ ಮಾಡ್ತಿದ್ದಾರೆ, ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ ಅದರ ಮೇಲೆ ದುಡ್ಡು ಕಟ್ಟಿಸ್ಕೊಳ್ತಾರೆ ಅಂತ. ಸೊ ನೀವೀಗ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದೀರಿ ಅನ್ನುವಂಥ ಮಾಹಿತಿ ಸಿಕ್ಕರೆ ಅದು ಮತ್ತೊಬ್ಬರಿಗೆ ಲಭ್ಯ ಆದ್ರೆ ನಮ್ಮ ಖಾಸಗಿತನಕ್ಕೆ ಅದು ಧಕ್ಕೆ ಆಗಲ್ವಾ ಅನ್ನೋದು ಬಹುತೇಕರು ವಾದ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಇದ್ರ ಜೊತೆಗೆ ನಮಗೆಲ್ಲ ಗೊತ್ತು, ಈ ಫಾಸ್ಟ್ಯಾಗ್ ಅನ್ನೋ ನಿಯಮ ಬಂದಾಗಲೇ ಬಹುತೇಕರು ಅದನ್ನ ಅಳವಡಿಸೋದಕ್ಕೆ ಕಷ್ಟಪಟ್ಟರು. ಈಗ ಅದಕ್ಕೆ ಹೊಂದಿಕೊಳ್ತಾ ಇದ್ದೀವಪ್ಪ ನಿಧಾನವಾಗಿ ಅನ್ನುವಾಗ ಹೊಸ ತಂತ್ರಜ್ಞಾನ ಬರುತ್ತೆ ಅಂದ್ರೆ ಸಹಜವಾಗಿ ಇದು ಕೆಲವರಲ್ಲಿ ಗೊಂದಲ ಸೃಷ್ಟಿ ಮಾಡಬಹುದು. ನಿಮಗೆಲ್ಲ ಗೊತ್ತು, ಆರಂಭದಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ಮೊದಲು ನಾವು ದುಡ್ಡು ಕಟ್ಟಿ ಫಿಸಿಕಲ್ ಆಗಿ ವಾಹನ ತಗೊಂಡು ಹೋಗ್ತಾ ಇದ್ವಿ. ಆ ನಂತರ ಫಾಸ್ಟ್ಯಾಗ್ ಅನ್ನುವಂಥ ತಂತ್ರಜ್ಞಾನ ತಂದ್ರು. ಅದು ಸ್ಕ್ಯಾನ್ ಆಗ್ತಾ ಇತ್ತು, ಆಟೋಮೆಟಿಕ್ ಆಗಿ ನಮ್ಮ ಅಕೌಂಟ್ನಿಂದ ದುಡ್ಡು ಕಟ್ ಆಗ್ತಾ ಇತ್ತು, ಆರಾಮಾಗಿ ಅಲ್ಲಿಂದ ಮೂವ್ ಆಗ್ತಾ ಇದ್ವಿ. ಬಹುತೇಕ ಸಲ ಈ ಫಾಸ್ಟ್ಯಾಗ್ ಅಲ್ಲ ತಂತ್ರಜ್ಞಾನದ ಸಮಸ್ಯೆಗಳಾಗಿ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿ ಎಷ್ಟೋ ಬಾರಿ ನಾವು ದುಡ್ಡು ಕಟ್ಟೋದಕ್ಕಾಗದೆ ಪರದಾಡಿರುವಂಥ ಸನ್ನಿವೇಶಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಅಂಥದ್ರಲ್ಲಿ ಈ ಹೊಸ ತಂತ್ರಜ್ಞಾನ ಅಳವಡಿಸಿದ್ದೇ ಆದಲ್ಲಿ ಇದರಿಂದ ಯಾವ ರೀತಿಯ ಸಮಸ್ಯೆ ಆಗಬಹುದು, ಇದರಿಂದ ಯಾವ ರೀತಿ ಗೊಂದಲ ಆಗಬಹುದು, ಆರಾಮಾಗಿ ಓಡಾಡಬಹುದಾ, ಬಹುತೇಕರು ಈ ಪ್ರಶ್ನೆ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಫಾಸ್ಟ್ಯಾಗ್ನಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರುವಾಗ ಈ GNSS ತಂತ್ರಜ್ಞಾನದಿಂದ ಅಂಥ ಸಮಸ್ಯೆಗಳು ಆಗುತ್ತಾ ಆಗಲ್ವಾ ಅನ್ನೋದು ಇದು ಇಂಪ್ಲಿಮೆಂಟ್ ಆದಾಗಲೇ ಇದರ ಸ್ಪಷ್ಟ ಮಾಹಿತಿ ನಮಗೆ ಸಿಗಬೇಕಾಗುತ್ತೆ. ಅದೇನೇ ಆಗಲಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಸ ತಂತ್ರಜ್ಞಾನ ಪರಿಚಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಅದೇ GNSS. ಬಟ್ ಯಾವಾಗಿನಿಂದ ಇದು ಇಂಪ್ಲಿಮೆಂಟ್ ಆಗಬಹುದು, ಯಾವಾಗಿನಿಂದ ಸಾರ್ವಜನಿಕರ ಸಹಾಯಕ್ಕೆ ಇದು ಬರಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟ ಉತ್ತರ ಕೊಡಬೇಕಾಗಿರೋದು ಸರ್ಕಾರನೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಾಗ ಮಾತ್ರ ಇದು ಯಾವಾಗಿನಿಂದ ಇಂಪ್ಲಿಮೆಂಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೆ, ಇದರಿಂದ ಯಾವುದೇ ರೀತಿಯ ಗೊಂದಲಗಳಾಗೋದಿಲ್ವಾ, ಅದು ಇಂಪ್ಲಿಮೆಂಟ್ ಆದಾಗಲೇ ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗುತ್ತೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಈಗ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಏನೇ ಆಗ್ಲಿಯಪ್ಪ, ಹೊಸ ತಂತ್ರಜ್ಞಾನ ತಂದ್ರೂ ಪರವಾಗಿಲ್ಲ, ಈ ಟೋಲ್ ಪ್ಲಾಜಾಗಳು ಇರೋದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಕಾಯೋ ಪರಿಸ್ಥಿತಿ ಇರಬಾರ್ದು ಅಷ್ಟೇ ಅಂತ. ಸೊ ಇನ್ನೂ ಕೆಲವರು ಹೇಳ್ತಿದ್ದಾರೆ, ಏನೇ ಹೊಸ ತಂತ್ರಜ್ಞಾನಗಳು ಬಂದ್ರೂ ಕೂಡ ಟೋಲ್ ಪ್ಲಾಜಾಗಳು ಇದ್ದೇ ಇರುತ್ತೆ, ಅದಕ್ಕೆ ಯಾವ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ. ಗೊತ್ತಿಲ್ಲ ಸರ್ಕಾರ ಯಾವ ರೀತಿ ಪ್ಲಾನಿಂಗ್ ಮಾಡಿದೆ, ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ಅದೆಷ್ಟು ಮಟ್ಟಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ತಂತ್ರಜ್ಞಾನ ಅದನ್ನ ನಿಭಾಯಿಸ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ. ಸೊ ನ್ಯೂಸ್ ಬಿಟ್ ಲೈವ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನಮಸ್ಕಾರ.